ಚಂದನ್ ಶೆಟ್ಟಿ ನಿವೇದಿತಾ ಡಿವೋರ್ಸ್ ಆಗಿರೋದು ಹಳೆಯ ವಿಚಾರ. ಈ ವಿಚಾರದ ಬಗ್ಗೆ ಪದೇ ಪದೇ ಹೇಳಬೇಕು ಅನ್ನೋದು ಏನಿಲ್ಲ. ಆದರೆ ಕೆಲವೊಂದಷ್ಟು ವಿಚಾರಗಳನ್ನು ನೋಡಿದಾಗ ಎಲ್ರಿಗೂ ಶಾಕ್ ಆಗುತ್ತೆ, ಅಚ್ಚರಿಯಾಗುತ್ತೆ. ಹೌದು, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಜೀವನದಲ್ಲಿ ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮುನ್ನೆಚ್ಚರಿಕೆ ಅನ್ನೋದು ಅಥವಾ ಮುನ್ಸೂಚನೆ ಅನ್ನೋದು ಸಿಗ್ತಾನೇ ಇರುತ್ತೆ ಅಂತ ಹೇಳ್ತಾರೆ. ಈ ದೇವರನ್ನು ನಂಬುವವರು ಅಥವಾ ಈ ಸಿಕ್ಸ್ ಸೆನ್ಸ್ ಅಂತ ಏನು ಹೇಳ್ತಾರೋ ಅವ್ರುಗಳು ಸಾಮಾನ್ಯವಾಗಿ ನನಗೆ ಮೊದಲೇ ಗೊತ್ತಿತ್ತು ಹೀಗಾಗುತ್ತೆ ಅಂತ ಅನ್ನೋದನ್ನು ಹೇಳ್ತಾರೆ. ಇನ್ನು ದೇವರನ್ನು ನಂಬುವವರು ಅವತ್ತೇ ಮುನ್ಸೂಚನೆ ಕೊಟ್ಟಿತ್ತು ಹೀಗಾಗುತ್ತೆ ಅಂತ, ಆದರೆ ನಾವೇ ಕೇರ್ಲೆಸ್ ಮಾಡಿಬಿಟ್ವಿ, ನಾವು ನಂಬಬೇಕಾಗಿತ್ತು ಅನ್ನೋದನ್ನು ಹೇಳ್ತಾರೆ. ಇದನ್ನು ನಂಬದೇ ಇದ್ದವರು ನಮಗೆ ಗೊತ್ತಿತ್ತು ಅನ್ನೋದನ್ನು ಕೂಡ ಹೇಳ್ತಾರೆ. ಯಾಕೆ ಈ ವಿಚಾರವನ್ನು ಈಗ ಹೇಳ್ತಾ ಇದ್ದೀವಿ ಅಂತಂದರೆ, ನಿವೇದಿತಾ ಮತ್ತು ಚಂದನ್ ಡಿವೋರ್ಸ್ ಆಗ್ತಾ ಇದ್ದ ಹಾಗೆಯೇ ಹಿಂದೆ ನಡೆದಂಥ ಘಟನೆಗಳು, ಅವತ್ತು ಆಗಿದ್ದಂಥ ವಿಚಾರಗಳನ್ನು ಈಗ ಪ್ರಸ್ತಾಪ ಮಾಡಲಾಗ್ತಿದೆ. ಅದನ್ನೆಲ್ಲ ನೋಡಿದಾಗ ಹೌದಲ್ವಾ, ಕೆಲವೊಂದಷ್ಟು ಮುನ್ಸೂಚನೆಗಳನ್ನು ನಾವು ತುಂಬಾ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಅಲ್ವಾ, ಎಷ್ಟು ಕರೆಕ್ಟಾಗಿ ಅವತ್ತು ಹೇಳಲಾಗಿತ್ತು ಅಲ್ವಾ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀವಿ. ನಿವೇದಿತಾ ಮತ್ತು ಚಂದನ್ ವಿಚಾರದಲ್ಲೂ ಕೂಡ ಅದೇ ಆಗಿತ್ತು. ಇವರಿಬ್ಬರು ಮದುವೆ ಆಗ್ತಾ ಇದ್ದ ಹಾಗೇನೆ ಅಥವಾ ಇವರಿಬ್ಬರು ಮದುವೆ ಆಗ್ತಾರೆ ಅಂತ ಹೇಳ್ತಾ ಇದ್ದ ಹಾಗೇನೆ ಒಂದಷ್ಟು ಮಂದಿ ಖಂಡಿತವಾಗಿ ತುಂಬ ದಿನ ಇದು ನಡೆಯಲ್ಲ ಅಥವಾ ಇವರು ಒಟ್ಟಿಗೆ ಬಾಳಲ್ಲ ಅನ್ನೋದನ್ನು ಹೇಳಿದರು. ಅದಕ್ಕೆ ನಾನಾ ಕಾರಣಗಳಿದೆ. ಒಂದು, ಇವರ ಏಜ್ ಗ್ಯಾಪ್ ತುಂಬ ಇದ್ದಿದ್ದರಿಂದ, ಮತ್ತೊಂದು ಇವರಿಬ್ಬರಲ್ಲೂ ಕೂಡ ಹೊಂದಾಣಿಕೆ ಆಗುತ್ತಾ ಆಗಲ್ವಾ ಅನ್ನೋ ಪ್ರಶ್ನೆ. ಆದರೆ ಅವತ್ತು ಒಬ್ಬ ಮಹಾನ್ ವ್ಯಕ್ತಿ ಅಥವಾ ಒಬ್ಬ ಹಿರಿಯ ವ್ಯಕ್ತಿ ಇವರು 6 ತಿಂಗಳು ನೆಟ್ಟಿಗೆ ಬಾಳಲ್ಲ ಅಂತ ಹೇಳಿದರು. ಅದನ್ನು ಇವತ್ತಿಗೆ ಸಿಕ್ಕಾಪಟ್ಟೆ ಜನ ಟ್ರೋಲ್ ಮಾಡಲಾಗ್ತಿದೆ. ಹಾಗಿದ್ರೆ ಆ ಮಹಾನ್ ವ್ಯಕ್ತಿ ಯಾರೋ, ಅವತ್ತು ಯಾಕೆ ಅವರು ಅಷ್ಟು ಕೋಪವಾಗಿ ಇವರಿಬ್ಬರು ಬಾಳಲ್ಲ ಅಂತ ಹೇಳಿದರು, ಅವರಿಗೂ ಇವರಿಗೂ ಏನು ಸಂಬಂಧ, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೌದು, ನಿವೇದಿತಾ ಮತ್ತು ಚಂದನ್ ಅಂದಿದ ತಕ್ಷಣ ತುಂಬ ಜನಕ್ಕೆ ಕಾಂಟ್ರವರ್ಸಿಗಳು ನೆನಪಿಗೆ ಬಂದೇ ಬರುತ್ತೆ. ಕಣ್ಣ ಮುಂದೆ ಆ ಕಾಂಟ್ರವರ್ಸಿಗಳು ಬಂದೇ ಬರುತ್ತೆ. ಮೊದಲು ಇವರು ಬಿಗ್ ಬಾಸ್ನಲ್ಲಿ ಅಣ್ಣ ತಂಗಿ ಅಂತ ಇದ್ದರು, ಅಣ್ಣ ಅಣ್ಣ ಅಂತ ಕರಿತಾ ಇದ್ರು. ಆಮೇಲೆ ಮದುವೆ ಆದರು ಅನ್ನೋದು ಮೊದಲ ಕಾಂಟ್ರವರ್ಸಿ. ಅದು ಅವರವರ ವೈಯಕ್ತಿಕ ವಿಚಾರ. ಎಷ್ಟೋ ಜನ ಇವತ್ತಿಗೂ ಬ್ರೋ ಅಂತ ಕರೆದವರು ಮದುವೆ ಆಗಿದ್ದಾರೆ. ರಕ್ತ ಸಂಬಂಧವನ್ನು ಹೊರತುಪಡಿಸಿ ಬೇರೆ ಸಂಬಂಧಗಳಲ್ಲಿ ಅಥವಾ ತುಂಬ ದೂರ ಇದ್ದವರನ್ನು ಬೈ ಮಿಸ್ ಆಗಿ ಅಣ್ಣ ಅಥವಾ ತಂಗಿ ಅಂತ ಕರೆದು ಮದುವೆ ಆದವರು ತುಂಬ ಜನ ಇರೋದ್ರಿಂದ ಇದನ್ನು ಸೈಡಿಗೆ ಇಡೋಣ. ಇನ್ನೊಂದು ಕಾಂಟ್ರವರ್ಸಿ ಅಂತಂದರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ನಾವು ನಾಡ ಹಬ್ಬ ಅಂತ ಕರೆಯುವಂಥ ಗೌರವಿಸುವಂಥ ಮೈಸೂರು ದಸರಾದಲ್ಲಿ ಇವರಿಬ್ಬರು ಪ್ರಪೋಸನ್ನು ಮಾಡಿಕೊಂಡಿದ್ದು. ನೋಡಿ, ಮೈಸೂರು ಅಥವಾ ಮೈಸೂರು ದಸರಾ ಅಂತ ಅಂದರೆ ಅದಕ್ಕೆ ಅದರದ್ದೇ ಆದಂಥ ಹಿನ್ನೆಲೆ ಇದೆ. ನಾಡ ದೇವತೆ ಚಾಮುಂಡೇಶ್ವರಿಯನ್ನು ಆರಾಧನೆ ಮಾಡುವಂಥ ಹಬ್ಬ ನಾಡ ಹಬ್ಬ ಅಂತ ಕರಿತೇವೆ. ಅದಕ್ಕೆ ಐತಿಹಾಸಿಕ, ಪೌರಾಣಿಕ, ಇತಿಹಾಸ ಎಲ್ಲವೂ ಕೂಡ ಅದರದ್ದೇ ಆದಂಥ ವಿಶೇಷತೆಯನ್ನು ಹೇಳುತ್ತೆ. ಅಂಥ ವೇದಿಕೆಯನ್ನು ದುರ್ಬಳಕೆ ಮಾಡಿಕೊಂಡ್ರು ನಿವೇದಿತಾ ಮತ್ತು ಚಂದನ್ ಅಂತ ಆಗ ಸಿಕ್ಕಾಬಟ್ಟೆ ವಿಷಯ ಓಡಾಡಿತ್ತು. ಒಂದು ನಾಡ ದೇವತೆಯ ಹಬ್ಬವನ್ನು ಅಥವಾ ಒಂದು ದಸರಾ ಹಬ್ಬದಲ್ಲಿ ಇವರು ವೇದಿಕೆಯನ್ನು ದುರ್ಬಳಕೆ ಮಾಡಿಕೊಂಡ್ರು. ಇದೇನು ಇವರ ಖಾಸಗಿ ಕಾರ್ಯಕ್ರಮನ ಇಲ್ಲಿ ವೈಯಕ್ತಿಕವಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದು, ರಿಂಗ್ ಹಾಕ್ಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಆಗಿತ್ತು. ಆಗ ಮೈಸೂರು ದಸರಾ ಉಸ್ತುವಾರಿಯನ್ನು ಹೊತ್ಕೊಂಡಿದ್ದು ವಿ ಸೋಮಣ್ಣ. ಹೌದು, ಸಚಿವರೂ ಆಗಿದ್ದಂಥ ವಿ ಸೋಮಣ್ಣ ಆಗ ಮೈಸೂರು ದಸರಾದ ಕಂಪ್ಲೀಟ್ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ರು. ಇವರೇನೆ ಮೈಸೂರು ದಸರಾದ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತ ನಡೆಯುತ್ತೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಂದನ್ ಅವರನ್ನು ಗೆಸ್ಟಾಗಿ ಕರೆಸಲಾಗಿತ್ತು. ಅದನ್ನು ಹಾಡು ಹೇಳುವಂಥ ಒಂದು ಕಾರ್ಯಕ್ರಮ ಅದಾಗಿತ್ತು. ಚಂದನ್ ಅಲ್ಲಿ ಕೇವಲ ಹಾಡನ್ನು ಮಾತ್ರ ಹೇಳಲಿಲ್ಲ, ಅಲ್ಲಿ ನಿವೇದಿತನನ್ನು ಕರೆದುಕೊಂಡು ಬಂದು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಭಕ್ತರು ಏನು ಭಾಗವಹಿಸಿದ್ರೋ ಅವರ ಮುಂದೆ ವೇದಿಕೆ ಮೇಲೆಗೆ ರಿಂಗ್ ಹಾಕಿ ಮುತ್ತು ಕೊಟ್ಟು ತಬ್ಬಿಕೊಂಡು ನಾನು ಇವಳನ್ನು ಮದುವೆ ಆಗ್ತಿದ್ದೀನಿ ಅಂತ ಹೇಳಿಬಿಟ್ಟಿದ್ರು. ಇದು ಒಂದು ನಾಡ ಹಬ್ಬವನ್ನು ಒಂದು ಸರ್ಕಾರ ರೂಪಿಸಿದಂಥ ಕಾರ್ಯಕ್ರಮದಲ್ಲಿ ತನ್ನ ಪರ್ಸ್ನಲ್ ಪ್ರಪೋಸ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಅಂತ ಅವತ್ತು ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು. ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ. ಅವತ್ತೇ ತುಂಬ ಜನ ನಾಡದೇವತೆಗೆ ಅವಮಾನ ಮಾಡಲಾಗಿದೆ, ನಾಡದೇವತೆಯನ್ನು ನಿಂದಿಸಲಾಗಿದೆ, ಒಂದೊಳ್ಳೆ ವೇದಿಕೆಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ, ಖಂಡಿತವಾಗಿ ಇದು ತಪ್ಪು, ಆಡೋ ಮಕ್ಕಳನ್ನು ಆಡೋರ ಥರ ನೋಡಬೇಕು, ಇವರನ್ನು ನೀವು ಸೆಲೆಬ್ರಿಟಿ ಮಾಡ್ಕೊಂಡಿರೋದೇ ತಪ್ಪು ಅಂತ ತುಂಬ ಜನ ಹೇಳಿದರು. ಅವತ್ತು ಇದೇ ವಿ ಸೋಮಣ್ಣ ಬಹಳ ಬೇಸರದಿಂದ ಮುಜುಗರಕ್ಕೆ ಒಳಗಾಗಿ ಒಂದು ಮಾತು ಹೇಳಿದರು. ಆ ಮಾತೇ ಈಗ ತುಂಬ ಟ್ರೋಲ್ ಆಗ್ತಾ ಇರೋದು. ಇವರಿಬ್ಬರು ಹೀಗೆಲ್ಲ ಮಾಡಿದ್ರಲ್ಲ, ತುಂಬ ವರ್ಷ ಜೊತೆಗಿರೋದಿಲ್ಲ, 6 ತಿಂಗಳಲ್ಲೇ ತಾಯಿ ಚಾಮುಂಡಿ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ, ಇವರು ಹಾಳಾಗಿ ಹೋಗ್ತಾರೆ ಅಂತ ಅವ್ರು ಹೇಳಿದರು.
ಈ ವಿಚಾರನೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು. ಆವತ್ತು ಆ ಪವಿತ್ರವಾದಂಥ ವೇದಿಕೆಯನ್ನು ದುರ್ಬಳಕೆ ಮಾಡ್ಕೊಂಡಿದ್ದಕ್ಕೆ ತುಂಬ ದಿನಗಳ ಕಾಲ ಇವರಿಗೆ ಒಟ್ಟಿಗೆ ಜೀವನ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಅದಲ್ಲದೆ ಅವತ್ತು ಹಿರಿಯರಾಗಿದ್ದಂಥ ಸೋಮಣ್ಣ ತನ್ನ ಉಸ್ತುವಾರಿಯಲ್ಲಿ ತನ್ನ ಮೇಲ್ವಿಚಾರಣೆಯಲ್ಲಿ ಈ ರೀತಿಯಾಗಿ ಆಗ್ಬಿಡ್ತಲ್ಲ ಅನ್ನುವಂಥ ಬೇಸರದಲ್ಲಿ ಬಹಳ ಆಕ್ರೋಶಭರಿತವಾದಂಥ ಮಾತನ್ನು ಆಡಿದರು. ನಿಮ್ಮಿಬ್ಬರು ಈ ಥರ ಮಾಡಿದ್ದೀರಲ್ಲ, ನಿಮ್ಮಿಬ್ಬರಿಗೆ ಆ ತಾಯಿ ಚಾಮುಂಡಿನೇ ಶಾಪ ಕೊಡ್ತಾಳೆ ಅಂತ. ಆ ಕಾರಣಕ್ಕಾಗಿಯೇ ಇವರಿಬ್ಬರ ನಡುವೆ ಬಿರುಕು ಬಂದಿದೆ. ಇವರಿಬ್ಬರು ಒಟ್ಟಿಗೆ ಬಾಳೋದಕ್ಕೆ ಸಾಧ್ಯವಾಗಿಲ್ಲ. ಇವರಿಬ್ಬರ ಡಿವೋರ್ಸ್ ಆಯಿತು. ಅವತ್ತು ವಿ ಸೋಮಣ್ಣ ಮಾತಾಡಿದ್ದು ಕರೆಕ್ಟು. ಇದೆಲ್ಲ ಬೇಕಿತ್ತ ನಿಮಗೆ? ಅದಕ್ಕೇ ಗುರು ಹಿರಿಯರು ಹೇಳೋದು ತಗ್ಗಿ ಬಗ್ಗಿ ನಡಿಬೇಕು. ಎಲ್ಲಿ ಏನು ಮಾಡಬೇಕು ಅಲ್ಲಿ ಅದನ್ನೇ ಮಾಡಬೇಕು. ಓವರಾಗಿ ಆಡಿದ್ರೆ ಇದೇ ಆಗೋದು. ತಾಯಿ ಚಾಮುಂಡಿ ಕೆಂಗಣ್ಣಿಗೆ ಗುರಿಯಾಗಿ ಈ ರೀತಿ ಆಗಿದೆ ಅನ್ನೋ ವಿಚಾರವನ್ನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಮಂದಿ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದು ಕಾಕತಾಳೀಯವೋ, ಕಾಗೆ ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಸರಿಯಾಯಿತು ಅನ್ನೋ ಹಾಗೆ ಆಯಿತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವತ್ತು ನುಡಿದಂಥ ಮಾತು ಇವತ್ತು ಸತ್ಯ ಆಗಿರೋದಂತೂ ಸುಳ್ಳಲ್ಲ.